ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಒಂದು ಆರೋಗ್ಯಕರವಾದ ಹಾಗಲಕಾಯಿ ಪಲ್ಯನ ಈಸಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಂತೂ ಸ್ವಲ್ಪನೂ ಕೈ ಬರೋದಿಲ್ಲ, ಆ ಥರ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಒಂದು 1/4 kg ನಾನು ಇಲ್ಲಿ ಹಾಗಲಕಾಯಿನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಇದನ್ನ ಚೆನ್ನಾಗಿ ತೊಳ್ಕೊಂಡು ಮೊದಲು ಕಟ್ ಮಾಡಿ ತೊಗೊಳ್ಳೋಣ. ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಕಡೆದ್ದು ತೆಗೆದು ನೋಡಿ ರೌಂಡಾಗಿ ಸ್ಲೈಸಸ್ ಆಗಿ ಕಟ್ ಮಾಡಬೇಕು. ಇದ್ರ ಮೇಲ್ಗಡೆದೇನೋ ತೆಗೆಯೋದು ಬೇಡ, ಅದರಲ್ಲೇ ಇರೋದು ತುಂಬ ಸ್ಟ್ರೆಂತು, ಹಾಗಾಗಿ ಅದನ್ನು ಏನು ತೆಗೆದುಕೊಳ್ಬೇಡಿ. ನೀವು ಡೈರೆಕ್ಟಾಗಿ ನೋಡಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ರೌಂಡಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲನೂ ಇದೇ ಥರನ ಕಟ್ ಮಾಡ್ಕೊಳ್ಳಿ. ಈ ಹಾಗಲಕಾಯಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ. ತಿಂಗಳಿಗೆ ಒಂದು ಸಲನಾದರೂ ಹಾಗಲಕಾಯಿ ಪಲ್ಯ ತಿನ್ನಬೇಕಂತೆ. ಕಹಿ ಇರುತ್ತೆ ಅಂತ ಯಾರೂ ಇಷ್ಟಪಡೋದಿಲ್ಲ, ಬಟ್ ತುಂಬ ಒಳ್ಳೆಯದು ಹೆಲ್ತಿಗೆ. ಇವಾಗ ನೋಡಿ, ಇದರಲ್ಲಿ ಬೀಜ ಇದ್ದರೆ ಇದನ್ನು ನಾವು ತೆಗೆದುಕೊಳ್ಬೇಕು, ಯಾಕಂದರೆ ಇದು ತುಂಬ ಕಹಿ ಆಗುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಏನಾದರೂ ಬೀಜ ಇದ್ದರೆ ನೋಡಿ ಅದನ್ನು ಹೊರಗಡೆ ತಕ್ಕೊಂಡ್ಬಿಡಿ. ನಾನು ಎಲ್ಲನೂ ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಥರ ತಗೊಂಡು ಒಂದು ಬೌಲ್ಗೆ, ಒಂದು ದೊಡ್ಡ ಬೌಲ್ಗೆ ನೀರು ಮತ್ತು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ಹೆಚ್ಚಿದ್ದೆಲ್ಲನೂ ಹಾಗಲಕಾಯಿನ ಇದರಲ್ಲಿ ಹಾಕಿ ಇಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನೋಡಿ, ನಾನು ಆಲ್ರೆಡಿ ತೊಳ್ಕೊಂಡು ಇದನ್ನು ಹೆಚ್ಚುತ್ತಾ ಇದ್ದೀನಿ. ಬಟ್ ಈ ಥರ ಉಪ್ಪು ನೀರಲ್ಲಿ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಇದರಲ್ಲಿರೋ ಕಹಿ ಅಂಶ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು 10 ನಿಮಿಷ ಹೀಗೆ ಬಿಟ್ಬಿಡಿ. ಇವಾಗ ನೋಡಿ, ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಒಂದು 10 ನಿಮಿಷ ಇಟ್ಕೊಂಡಿದ್ವಲ್ರಿ ಉಪ್ಪು ನೀರಲ್ಲಿ, ಎಲ್ಲನೂ ನೀರು ಬಸ್ತು ಚೆನ್ನಾಗಿ ಇದರಲ್ಲಿ ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದಕ್ಕೆ ಬ್ಲ್ಯಾಕ್ ಡಾಟ್ಸ್ ಬರಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದರಲ್ಲಿ ನೀರಿನ ಅಂಶ ಹೋದ್ಮೇಲೆ ಇದಕ್ಕೆ ಎಣ್ಣೆ ಹಾಕಿ ಹುರ್ಕೊಳ್ಳಿ. ಬೇಗ ಫ್ರೈ ಆಗುತ್ತೆ ಮತ್ತು ತಳನೂ ಹಿಡಿಯೋದಿಲ್ಲ. ಇವಾಗ ನೋಡಿ, ನೀರಿನ ಅಂಶ ಎಲ್ಲ ಹೋಗಿದೆ. ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿಲಿ, ಈ ಥರ ಆಗಬೇಕಿದು, ಫುಲ್ ಬ್ಲ್ಯಾಕ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಸೈಡ್ಗೆ ಎತ್ತಿ ತಗೊಳ್ತಾ ಇದ್ದೀನಿ. ಇದರಲ್ಲೇ ನಾನು ಒಗ್ಗರಣೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸಾಸಿವೆ ಜೀರಿಗೆ ಏನು ಬೇಡ, ಡೈರೆಕ್ಟಾಗಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಪುಡಿ, ಒಂದು 2 ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಸಾಲ ಪೌಡರ್ ಯಾವುದಾದ್ರೂ ಹಾಕ್ಕೊಳ್ಳಿ, ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ಸ್ವಲ್ಪ ನಾನು ಹುಣಸೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹುಣಸೆಹಣ್ಣು, ಬೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ಹಾಕೋದ್ರಿಂದ ಕಹಿ ಅಂಶ ಅಷ್ಟೊಂದು ಆಗೋದಿಲ್ಲ. ಹಾಗಲಕಾಯಿ ಅಂದಮೇಲೆ ಕಹಿ ಇದ್ದೇ ಇರುತ್ತೆ, ಅದನ್ನು ನಾವು ಆಗೋದಿಲ್ಲ. ಆದರೆ ಕಹಿ ಅಂಶ ಏನಂದರೆ ಕಂಟ್ರೋಲಿಗೆ ಬರುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಮೆಥಡಲ್ಲಿ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗುತ್ತೆ. ಇವಾಗ ನೋಡಿ, ಎಲ್ಲ ಚೆನ್ನಾಗಿ ಹಾಗಲಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ನೋಡಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಸಣ್ಣ ಉರಿಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿಯೊಂದಿಗೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಅನ್ನ ಬೇಳೆ ಸಾರು ಜೊತೆ ಸೈಡ್ ಡಿಶ್ ಆಗಿನೂ ಸೂಪರ್ ಆಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರುತ್ತೆ, ಅದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.